ನಮಸ್ಕಾರ ಎಲ್ಲರಿಗೂ ನಮ್ಮ ಸಂಸ್ಥೆ ಸಿಂಪ್ಲಿ ಬ್ರಾಹ್ಮಿನ್ಸ್ ಪರವಾಗಿ ತಮ್ಮೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ನಾವು ಈ ಒಂದು ರೆಸ್ಟೋರೆಂಟ್ ಮೂಲಕ ಖಾನಾವಳಿ ಹಾಗೂ ದಕ್ಷಿಣ ಭಾರತದ ರಾಜ್ಯಗಳು ಅಂದರೆ ಇಡ್ಲಿ, ದೋಸೆ, ಪೂರಿ, ಪೊಂಗಲ್ ಈ ರೀತಿಯ ಎಲ್ಲ ತಿನಿಸುಗಳನ್ನು ಒಟ್ಟು ಮಾಡಿ ಫ್ರೇಜರ್ ಟೌನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಶುರು ಮಾಡಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ದಕ್ಷಿಣ ಭಾರತದ ತಿನಿಸುಗಳು ಹಾಗೂ ಉತ್ತರ ಕರ್ನಾಟಕ ಶೈಲಿಯ ಆರೋಗ್ಯಕರವಾದ ಊಟ ಮತ್ತು ತಿಂಡಿ ತಿನಿಸುಗಳನ್ನ ಕೊಡಬೇಕು ಅನ್ನೋದು ನಮ್ಮ ಇಷ್ಟ. ಬನ್ನಿ ನಮ್ಮ ಇದನ್ನು ನೋಡಿ. ನಾವು ಅತ್ಯಂತ ಸರಳವಾಗಿ ಹಾಗೂ ಹೈಜಿನಿಕ್ಕಾಗಿ ಈ ಒಂದು ಹೋಟೆಲ್ನ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಇದು ಓಪನ್ ಕಿಚನ್ ಕಾನ್ಸೆಪ್ಟು. ಗ್ರಾಹಕರೆಲ್ಲರಿಗೂ ನಾವು ಏನು ಕೆಲಸ ಮಾಡ್ತಿದ್ದೀವಿ, ನಾವೇನು ತಯಾರು ಮಾಡ್ತಿದ್ದೀವಿ ಅನ್ನೋದು ಕೂಡ ಅವರು ನಿಂತು ನೋಡಬಹುದು. ಇದರ ಉದ್ದೇಶ ಇಷ್ಟೇ, ಆದಷ್ಟು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ, ಹೈಜೀನ್ ಮೇಂಟೈನ್ ಮಾಡಿ ನಾವು ಒಂದು ಉತ್ತಮವಾದ ಅದು ರುಚಿಕರವಾದ ತಿನಿಸುಗಳನ್ನ ಕೊಡಬೇಕು ಅನ್ನೋದು ನಮ್ಮ ಆಸೆ. ಇದು ನಮ್ಮ ಪ್ಯಾಕಿಂಗ್ ಸೆಕ್ಷನ್ನು. ಈ ಪ್ಯಾಕಿಂಗ್ ಸೆಕ್ಷನ್ನಲ್ಲಿ ಆರ್ಡರ್ಗಳು ಬಂದಿರೋದನ್ನೆಲ್ಲ ನಾವು ಇಲ್ಲಿ ಪ್ಯಾಕ್ ಮಾಡ್ತೇವೆ. ಈ ಒಂದು ಇದರಲ್ಲಿ ನಮ್ಮ ತಿನಿಸುಗಳನ್ನೆಲ್ಲ ಇಟ್ಕೊಂಡಿದ್ದೇವೆ. ಹೆಸರುಕಾಳು ಪಲ್ಯ ಇದೆ, ಎಣ್ಣೆಗಾಯಿ ಪಲ್ಯ ಇದೆ, ಸಾಂಬಾರಿದೆ, ಆಮೇಲೆ ಸಾರಿದೆ, ರಸಮ್ ಅಂತೀವಿ, ಮತ್ತು ಊಟಕ್ಕೆ ಬೇಕಾಗಿರೋ ಎಲ್ಲ ಇದು ನಮ್ಮ ಒಂದು ಥಾಲಿ. ಇದರ ವೈಶಿಷ್ಟ್ಯ ಏನು ಅಂತಂದರೆ, ಇದರಲ್ಲಿ 2 ಥರದ ಪಲ್ಯ ಬರುತ್ತೆ, ಪಾಯಸ ಬರುತ್ತೆ, ಮೊಸರು ಬರುತ್ತೆ, ಸಾರು ಬರುತ್ತೆ, ರೈಸ್ ಬರುತ್ತೆ, ಹಪ್ಪಳ ಬರುತ್ತೆ. ಸೊ ಇದು ಒಂದು ಸಂಪೂರ್ಣವಾದ ಒಂದು ಮೀಲ್ ಆಗುತ್ತೆ. ಇದ್ರ ಜೊತೆಗೆ ಇದು ಅಂದರೆ ಕೇವಲ ರೊಟ್ಟಿ ಮಾತ್ರನೂ ತೊಗೊಳ್ಬೋದು. 1 ಪ್ಲೇಟ್ ರೊಟ್ಟಿನಲ್ಲಿ 2 ರೊಟ್ಟಿ ಮತ್ತು 2 ಥರದ ಪಲ್ಯ ಬರುತ್ತೆ. ಹಾಗೆ ರೊಟ್ಟಿ ಇದು ಬೇಡ ಅಂದರೆ ರೈಸ್ ಐಟಮ್ಗಳಲ್ಲಿ ಪುಳಿಯೋಗರೆ ಇದೆ, ಕರ್ಡ್ ರೈಸ್ ಇದೆ. ಸೊ ಮಧ್ಯಾಹ್ನ ಊಟಕ್ಕೆ ಇದು ಎಲ್ಲ ನಮ್ಮ ಹತ್ರ ಸಿಗುತ್ತೆ. ಹಾಗೂ ನಮ್ಮದು ದೋಸೆ ಸೆಕ್ಷನ್ ಇದೆ. ನಮ್ಮಲ್ಲಿ ಊಟದ ಸಮಯದಲ್ಲಿ ಕಾಂಬೋ ರೈಸ್ ಅಂತ ಒಂದು ಕೊಡ್ತೀವಿ. ನಮ್ಮಲ್ಲಿ 5 ಥರದ ರೈಸ್ ಐಟಮ್ಸ್ ಇರುತ್ತೆ. ಪುಳಿಯೋಗರೆ, ಲೆಮನ್ ರೈಸ್, ಕರ್ಡ್ ರೈಸ್, ಟೊಮೆಟೊ ರೈಸ್ ಬಾತ್, ಬಿಸಿಬೇಳೆ ಬಾತ್ ಹಾಗೂ ಇದು ಚಿತ್ರಾನ್ನ. ಅದರಲ್ಲಿ ಯಾವುದಾದ್ರೂ 2 ತೊಗೊಳ್ಬೋದು. ನಮ್ಮಲ್ಲಿ ಚಿತ್ರಾನ್ನ ಕೂಡ ಭಾಳ ಇಷ್ಟಪಟ್ಟು ಜನ ತಿಂತಾರೆ. ಇದು ನಮ್ಮ ಬೆಂಗಳೂರು ಶೈಲಿಯಲ್ಲಿ ಮಾಡ್ತೀವಿ. ಜೊತೆಗೆ ಇಡ್ಲಿ, ವಡೆ, ದೋಸೆ ಆ ರೀತಿಯ ಎಲ್ಲ ವಸ್ತುಗಳು ನಮ್ಮಲ್ಲಿ ಸಿಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಮ್ಮಲ್ಲಿ ಈ ರೀತಿಯ ಎಲ್ಲ ಇದು ಒಂದು ರುಚಿಕರವಾದ ಹಾಗೂ ಆರೋಗ್ಯಕರವಾದ ತಿನಿಸುಗಳು ಸಿಗುತ್ತೆ. ಇಲ್ಲಿ ಒಂದು ಹೊಸ ಹೋಟ್ಲ್ ಓಪನ್ ಆಗಿದೆ, ಸಿಂಪ್ಲಿ ಬ್ರಾಹ್ಮಿನ್ಸ್ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಬಂದೆ. ಇದು ಓಪನ್ ಆಗಿ 20 ರಿಂದ 25 ದಿವಸ ಆಗಿದೆ. ಇಲ್ಲಿ ಎಲ್ಲ ಥರ ವೆರೈಟಿ ಚೆನ್ನಾಗಿದೆ. ನಾನು ಎಲ್ಲ ಥರ ವೆರೈಟಿ ಟ್ರೈ ಮಾಡಿದ್ದೀನಿ. ಮೀಲ್ಸ್ ಆಗಲಿ, ಕಾಫಿ ಆಗಲಿ, ಟಿಫನ್ ಆಗಲಿ ಎಲ್ಲ ಟ್ರೈ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿದೆ. ನಮ್ಮಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಸಿಗುತ್ತೆ. ಊಟಕ್ಕೆ 5 ಥರ ಥಾಲಿ ಇರುತ್ತೆ. ಈ ವಿಶೇಷವಾದ ರೊಟ್ಟಿಗಳನ್ನ ಮಾಡೋದಕ್ಕೆ ನಾವು ಗುಲ್ಬರ್ಗಾದಿಂದನೇ ಒಂದು ಪರಿವಾರಗಳನ್ನ ಕಳಿಸಿದ್ದೀವಿ. ಹೆಣ್ಮಕ್ಳು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಸಿರಿಧಾನ್ಯದ ರೊಟ್ಟಿ ಎಲ್ಲ ಮಾಡ್ತಾರೆ. ಗಂಡ್ಮಕ್ಳು ಇಲ್ಲಿ ನಮ್ಮಲ್ಲಿ ಇದರಲ್ಲಿ ಹೆಲ್ಪರ್ಸ್ ಆಗಿ ಸರ್ವ್ ಮಾಡೋದ್ರಲ್ಲಿ ಇದರಲ್ಲೆಲ್ಲ ಕೆಲಸ ಮಾಡ್ತಾರೆ. ವಿಶೇಷವಾಗಿ ಗುಲ್ಬರ್ಗಾ ಕಡೆಯಿಂದ ಬಂದಿರುವಂಥ ಹೆಣ್ಮಕ್ಳು ಜೋಳದ ರೊಟ್ಟಿನ ತುಂಬ ಸಾಫ್ಟ್ ಆಗಿ, ಸ್ವಲ್ಪನೂ ಆಯಿಲ್ ಉಪಯೋಗಿಸ್ದಂಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಕಸ್ಟಮರ್ಸು ಭಾಳ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಗ್ರಾಮೀಣ ಭಾಗದ ಜನಗಳಿಗೆ ಒಂದು ಉದ್ಯೋಗ ಕೊಟ್ಟಿರೋ ಅವಕಾಶನೂ ನಮಗೆ ಸಿಕ್ತು. ನಮ್ಮಲ್ಲಿಗ ಒಂದು 20 ಜನ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚಿನವರೆಲ್ಲ ಗ್ರಾಮೀಣ ಪ್ರದೇಶಗಳಿಂದ ಬಂದಿರೋರೆ. ಸೊ ಹಾಗಾಗಿ ಅದೊಂದು ಖುಷಿ ನಮಗೆ. ಒಂದು ಉದ್ಯೋಗ ಸೃಷ್ಟಿ ಮಾಡಿ ಒಂದು 4-5 ಜನಕ್ಕೆ ಒಂದು ಅವರ ಬದುಕಿಗೂ ಒಂದು ದಾರಿ ಮಾಡಿಕೊಟ್ಟಂಗೆ ಆಯಿತು ಅನ್ನೋದೊಂದು ತೃಪ್ತಿ ಇದೆ ನಮಗೆ.